ಅಣ್ಣ ಯಾಕಣ್ಣ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ನೋಡು ಅವ್ವನ ಮಾತು ಕೇಳು. ಅವ್ವ ಏನು ಮಾಡೋದು ನಮ್ಮ ತಾನೇ ಮಾಡೋದು. ನೋಡು ಸುನಿ, ನೀನು ಏನಾರು ಅನ್ಕೋ, ನಾನು ಆ ಹುಡುಗಿ ಫಸ್ಟ್ ಟೈಮ್ ನೋಡಿದಾಗಲೇ ಭಾಳ ಇಷ್ಟ ಆಗೋಯ್ತು. ಅದಾದಮೇಲೆ ಫೋನಲ್ಲೆಲ್ಲ ಮಾತಾಡಿವಿ. ಈಗ ಹುಡುಗಿಗೆ ಮೋಸ ಮಾಡೋದು ದೇವ್ರು ನನಗೆ ಒಳ್ಳೇದು ಕೊಟ್ಟನ. ಹೆಣ್ಮಕ್ಳ ಮೇಲೆ ಇಲ್ದೋದೆಲ್ಲ ದೂರ್ಬಿಟ್ಟು ಈಗ ಹುಡುಗಿ ಸರಿ ಇಲ್ಲ ಅನ್ನೋದನ್ನ ಹಣೆಪಟ್ಟಿ ಅಂಟಿಸ್ಬಿಟ್ಟು ಈಗ ಬಿಟ್ಬಿಟ್ರೆ ನಾವು ಸರಿ ಅದ ಹೇಳು? ನಮ್ಮ ಮನೇಲೆ ಒಂದು ಹೆಣ್ಮಗು ತಿದ್ದಿದ್ರೆ ಈಗ ಅಕ್ಕನಿಗೆ ಈ ಕೆಲಸವ ಹಿಂಗೆ ಮಾಡಿಬಿಟ್ಟಿದ್ರೆ ನಾವು ಸುಮ್ಮನೆ ಬಿಡ್ತಿದ್ವಾ? ಹೇಳಿ ನೀನೇ. ಮನೆ ಹೆಣ್ಮಕ್ಳಂಗೆ ಅಂತ ಅರ್ಥ ಮಾಡ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ನಾವು ಆ ಥರ ಇದು ಮಾಡೋದು ಸರಿ ಆಯ್ತದೆ ಹೇಳು? ನಿಜವಾಗ್ಲೂ ನನಗೆ ಮಾಡಿಸೋಲ್ಲ, ಮಾಡಿಸ್ಲಿಲ್ದಾರೆ ಬೇಡ ಬಿಡು. ಹೂವು ಬಿಲ್ಕುಲ್ ಬೇಡ ಅಂತ ಅದೆಲ್ಲ ಏನು ಮಾಡೋದು ಹೇಳು? ಬೇಡ ಅಂದ್ರೆ ಬೇಡ ಬಿಡು. ಈ ಜನ್ಮದಲ್ಲಿ ಮದುವೆನೇ ಆಯ್ಕಿಲ್ಲ ನಾನು. ನಿನ್ನ ಮದುವೆಯಾಗ ಆರಾಮಾಗಿರು. ಬೇಕಾದ್ರೆ ಯಾವುದೋ ಹುಡುಗಿ ನೋಡೋರು ಎಲ್ಲ ಬೇಕಾದ್ರೆ ಆಗು. ಹಂಗಲ್ಲ ಕರ್ಣ, ನೀನು ಬಿಟ್ಬಿಟ್ಟು ನಾನೇ ಮದುವೆಗನೆ ನೀನು ಸರಿಯಾಗಿ ಹೇಳ್ತಾ ಇದೀಯ ಬಿಡು. ಮತ್ತು ಒಪ್ಕೊಂಡು ಆ ಹುಡುಗಿಗೆ ಮಾಡೋದ ಹೆಂಗೆ ಅಂತ ಕೇಳು. ಮಾಡೋದ್ರಲ್ಲಿ ಆಯ್ತೀನಿ ಅಂತ ನನ್ನ ಮದುವೆ ಬೇಡ. ಈಗ ಆಟ ಮಾಡಬೇಡ ಕಣ. ಅವ್ವ ತುಂಬ ಬೇಜಾರು ಮಾಡ್ಕೊಂಡದೆ. ಅವನ ಬಗ್ಗೆ ನಿನಗೆ ಗೊತ್ತು ತಾನೆ. ಒಂದು ಸೋಂಕುನ ಮಾತು ಕೇಳೋಕ್ಕಿಲ್ಲ. ಈಗ ನನ್ನ ಮಗ ನಾನು ವಿರೋಧವಾಗಿ ಮಾತಾಡೋದಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ಳೋದೆ ಗೊತ್ತಾ? ಅಯ್ಯೋ ಸುನಿ, ನಾನು ಆ ಹುಡುಗಿಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಂಗೆ ಅಂದ್ಕೊಂಡು ಆ ಹುಡುಗಿಗೆ ಮೋಸ ಮಾಡೋಕ್ಕೂ ನಾನು ರೆಡಿ ಇಲ್ಲ. ಮಾಡಿದ್ರೆ ಅಲ್ಗಾಯ್ತೀನಿ, ಇಲ್ದಾರ ಮದುವೆನೇ ಬೇಡ ನನಗೆ ಅಷ್ಟೇ. ಇನ್ನು ಇದ್ರ ಮೇಲೆ ನಾವು ಹೇಳಿ ಏನು ಪ್ರಯೋಜನಕ್ಕಿಲ್ಲ. ಸರಿ ಬಿಡೋಣ, ಆಯಿತು. ನೋಡು ನಾನು ಒಪ್ಪಿಸ್ತೀನಿ ಅವನ್ನ. ನನ್ನ ಮಾತಾ ಕೇಳು. ನಾವು ಅಜ್ಜರೂರ್ಗೆ ಹೋಗ್ಬಿಟ್ಟು ಅಜ್ಜಿಗೆ ಹೇಳಿದ್ರೆ ಏನಾರು ಒಂದು ಪರಿಹಾರ ಸಿಕ್ಕೋದೇನೋ. ಅಜ್ಜರ ಮನೆಗೆ ಓಟ್ ಬರೋದಾ? ಸರಿ ಆಯಿತು ನಡಿ, ಓಟ್ ಬರೋದ ಅಜ್ಜಿಗೆ ಹೇಳ್ಕೊಂಡ್ರೆ ಅಜ್ಜಿನಾರೇ ಈ ಸಮಸ್ಯೆಗೆ ಪರಿಹಾರ ಹೇಳ್ತದೆ. ಸರಿ ಆಯಿತು, ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಅದರ ಮಧ್ಯದಲ್ಲಿ ನಿಮ್ಮ ಅದಕ್ಕೆ ಬೇರೆ ಮಾತಾಡ್ತಾ ಇಲ್ಲ. ನನಗೆ ಅದೇ ಬೇಜಾರಾಗ್ಬಿಟ್ಟದೆ. ಫೋನ್ ಮಾಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಲು. ಅಣ್ಣ ಅವ್ರಿಗೂ ಬೇಜಾರು ಇರ್ತದೆ ಇಷ್ಟೆಲ್ಲ ಆದಮೇಲೆ. ಹಿಂಗೆಲ್ಲವ ನಮಗೆ ದೂರ್ತಾರಲ್ಲ ಅನ್ನೋದು ಎಂಥವ್ರಿಗೆ ಆದ್ರೂ ಒಂದು ಮನ್ಸು ನೋವಿರ್ತದೆ ಅಲ್ವಾ? ಈಗ ಸದ್ಯಕ್ಕೆ ಫೋನ್ನೇ ಮಾಡೋಕ್ಕೋಗ್ಬೇಡ ನೀನು, ಸುಮ್ಕಿದ್ಬಿಡು. ಅವ್ರೂ ತುಂಬ ಮಿಸ್ ಮಾಡ್ಕೊತಿರ್ತಾರೆ ನಿಮ್ಮನ್ನ. ಸುಮ್ಮನಿರು, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಪಾಪ ಅವ್ರ ಮನೆ ಜನಕ್ಕೆ ನೋವು ಕೊಟ್ಟು ನಾವೇನು ಒಂಥರ ಬೇಜಾರಾಗ್ಬಿಡ್ತದೆ ನನಗಂತೂ. ಆಯಿತು ಸುಮ್ಮನಿರೋಣ, ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡ್ಕೊಂಡ್ರೆ ಪರಿಹಾರ ಸಿಗ್ತದೆ ಹೇಳು? ಧೈರ್ಯ ತಿಂದಿದ್ರು ನೀನು ಪ್ರೀತಿ ನಿಜವಾದ ಪ್ರೀತಿ ಆಗಿದ್ರೆ ಗೆದ್ದೆ ಗೆಲ್ತದೆ. ಅದ್ರ ಬಗ್ಗೆ ಎರಡನೇ ಅನುಮಾನವೇ ಬೇಡ. ನಾನು ಹೇಳ್ತೇಲ್ವಾ, ನಿಜವಾಗ್ಲೂ ಅವಳಿಗೂ ನನ್ನ ಕಂಡ್ರೆ ಭಾಳ ಇಷ್ಟ ಇತ್ತು. ಇಬ್ಬರು ನಾವು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತ್ತಾಡ್ಕೊಂಡಿದ್ದು. ಅಲ್ಲ ಹೂವು ನೋಡಿರತ್ತವೆ ತಾನೆ ನಾನು ಮಾತಾಡಿ ಅವ್ವ ಯಾರು ನೋಡ್ತಾರೆ ಅವ್ರನ್ನ ಆಯ್ತೀನಿ ಅಂದ್ಕೊಂಡು ಆಯ್ತಿದ್ದು. ಅದನ್ನೂ ಅರ್ಥ ಮಾಡ್ಕೊಳ್ತಾನೆ. ಯಾರೋ ಏನೋ ಅಂದ್ಬಿಟ್ರು ಅಂತವ. ಆ ಹುಡುಗಿ ತುಂಬ ಒಳ್ಳೆಯದು. ಆ ಹುಡುಗಿ ಎಷ್ಟು ಒಳ್ಳೆಯದು ಗೊತ್ತಾ? ತಪ್ಪಾಗಿ ಆ ಹುಡುಗಿ ಸರಿ ಇಲ್ಲ ಅಂತಂದು ನಾನೇ ಬಿಟ್ಟು ಹಾಕೋದು. ಭಾಳ ಒಳ್ಳೆಯದು ಆ ಹುಡುಗಿ. ಈಗ ಒಂದು ಸತಿ ಮಾತಾಡಿದ್ರೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಎಷ್ಟೊತ್ತು ಬೇಕು? ಇವರು ಇಂಥವ್ರೆ ಅಂತವ. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ಪಾಪ. ಆಯಿತು ಬಿಡೋಣ. ಈಗ ನಿನ್ಗೆ ಇಷ್ಟ ಆಗೋದಿಲ್ವಾ? ನೀನೇನು ಜಾಸ್ತಿ ತಲೆಗೆಡ್ಸ್ಕೊಬೇಡ ಬಿಡು. ಆಯಿತು, ಅವನ ಜೊತೆ ನಾನು ಮಾತಾಡ್ತೀನಿ. ಇನ್ನೂ ಒಂದು ಸತಿ ಅವನ್ನೇ ಕೇಳ್ತೀನಿ. ಏನು ಮಾಡ್ರು ಒಪ್ತಿಲ್ಲ, ಒಪ್ಕವ ಅಂತ ಕೇಳ್ತೀನಿ. ಏನಾದ್ರು ಒಪ್ಕೊಂಡ್ರೆ ಒಪ್ಕೊಂಡಿಲ್ಲ ಅಂದ್ರೆ ಅಜ್ಜಿ ಮನೆಗೆ ಓಟ್ ಬರೋದ ಒಂದು ಸತಿ. ಅಜ್ಜಿ ಬಂದು ಒಂದು ಮಾತು ಬುದ್ಧಿ ಹೇಳಿದ್ರೆ ಕೇಳ್ಬೋದು. ಸರಿಯಾ? ಸರಿಯಪ್ಪ ಆಯಿತು. ಏನೋ ಮಾಡು, ಆಯಿತು. ನನಗೆ ಸಾಕಾದಂಗೆ ಆಗ್ಬಿಟ್ಟದೆ. ತಲೆಯೆಲ್ಲ ನೋವು ಬಂದ್ಬಿಟ್ಟದೆ ಕಣೋ. ಜಾಸ್ತಿ ಟೆನ್ಷನ್ ತಗೋಬೇಡ, ಸುಮ್ಕಿರೋಣ. ನಾನು ಅವನ ಜೊತೆ ಮಾತಾಡಿ ಹೆಂಗಾರು ಮಾಡಿ ಒಪ್ಪಿಸ್ತೀನಿ, ಸುಮ್ಕಿರು ನೀನು. ಬೇಜಾರು ಮಾಡ್ಕೊಬೇಡ. ಆ ಸಣ್ಣ ಪುಟ್ಟ ವಿಷಯ ತಲೆಗೆ ಹಾಕೊಂಡು ಯೋಚನೆ ಮಾಡೋರ? ಸುಮ್ಕಿರು ನೀನು, ತಲೆಗೆಡ್ಸ್ಕೊಬೇಡ. ಸರಿ ಮಗ, ಆಯಿತು. ಮಗ ಮಾತಾಡ್ದ? ಮಾತಾಡ್ದೆ ಕಣವ. ಏನಂದ? ಏನಂದದು? ನನಗೆ ಆ ಹುಡುಗಿನೇ ಮಾಡಿದ್ರೆ ಅಲ್ಲಿಗೆ ಮಾಡಲಿ, ಇಲ್ದ ನನ್ನ ಮದುವೆನೇ ಬೇಡ ಅಂತ ಕೂತದೆ. ಅಯ್ಯೋ 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 ಅಯ್ಯೋ, ಎಷ್ಟು ತಲೆ ಕೆಡ್ಸಿದಾಳ ಮನಾಡಿ. ಎಷ್ಟೇರೋ ಅಭ್ಯಾಸ ಅಲ್ವಾ? 4 ಜನ 5 ಜನ ಕೂಟ ಆಟ ಆಡಿದ್ಲಲ್ಲ, ಅದಕ್ಕೆ ಈ ಥರ ಅದನ್ನ ಮಗನ ತಲೆ ಕೆಡ್ಸ್ಬಿಡ್ಬೋದು ಕತ್ತೆಲ್ಲ ಹೊಡಿ. ಒಬ್ರ ಬಗ್ಗೆ ಮಾತಾಡಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು ಕಣವ. ಸುಮ್ಮನೆ ಯಾಕಂಗಡಿಯೇ ಯಾರೋ ಹೇಳಿದ್ರು ಆಗ್ನಾರ್ದವ್ರು ಅಂತ. ಈಗ ನಮ್ಮ ಬಗ್ಗೆನೂ ಈಗ ನಮ್ಗೆ ಆಗೋರು ಇರ್ತಾರೆ, ಆಗ್ನಾರ್ದವ್ರು ಇರ್ತಾರೆ. ಆಗ್ನಾರ್ದವ್ರು ಏನಂದ್ರೆ ಹೇಳು? ನಮ್ಮ ಬಗ್ಗೆ ಕೆಟ್ಟದಾಗೆ ತಾನೇ ಮಾತಾಡೋದು. ಹಂಗೆ ಸುಮ್ಮನಿರು ನೀನು, ತಲೆಗೆಡ್ಸ್ಕೊಬೇಡ. ಆ ಥರ ಇರ್ಲಕತ್ತೆ. ಇಲ್ಲಾಂದ್ರೆ ಅಣ್ಣನಿಗೇನು ಗೊತ್ತಾಯ್ತಿಲ್ವ? ಅಣ್ಣನ ಜೊತೆ ಫೋನಲ್ಲಿ ಮಾತಾಡ್ಬೇಕಾರ್ಲೇ ಅವ್ರು ಹೊಸ ಏನು ಎಂತ ಗೊತ್ತಾಯ್ತಿರ್ತಾನೆ. ಆ ಥರ ಏನೂ ಇಲ್ಲಕ, ಸುಮ್ಕಿರವ. ಏನು ಇಲ್ದ ಹೋದ್ರೆ ನಾನು ಅವಳು ನ್ಯಾಯವಾಗಿರೋಳ ಆದರೆ ಇನ್ನೂ ಮಾತಾಗಿಲ್ಲ ಕತ್ತಾಗಿಲ್ಲ. ಆಲೆ ಫೋನಲ್ಲಿ ಮಾತಾಡ್ತಾವಳೆ ಅಂದರೆ ಅವಳೆ ಅರ್ಥವಳು ಇರಬೇಕು ಹೇಳು. ತಿರ್ಗವ ನೀನು ನಿಮ್ಮ ಅಣ್ಣನ ಕಡೆಗೆ ಸಪೋರ್ಟ್ ಮಾಡ್ತೀಯಲ್ಲ. ಎಲ್ಲಾರಿಯ ಅವ್ವ ಬೇಜಾರು ಮಾಡ್ಕೊತದೆ, ಅವ್ವ ಒಪ್ಪುತ್ತವ ಆಗ್ಲಾ ಅಂತ ಹೇಳ್ದಾನೆ ಬಿಟ್ಟು ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೀಯಲ್ಲ. ನೀನು ಸರಿಯಾ? ನೀನು ಬುದ್ಧಿ ಕಲ್ತಿರೋದು ಸರಿ ಇಲ್ಲ. ನೀನು ಬುದ್ಧಿ ಕಲ್ತಿರೋದು ಹೇಳ್ಬೇಕು ತಾನೆ ಅವನಿಗೆ. ಅವ್ವ ಬೇಜಾರು ಮಾಡ್ಕೊಂಡದೆ, ಅವ್ವ ತೋರ್ಸುತ್ತಾ ಒಪ್ಕೊಂಡು ಮದುವಾಗು ಅಂತ ಹೇಳೋದಾನೆ ಬಿಟ್ಟು ನೀನು ಆಟ ಕುಂತಿದ್ದೀಯಲ್ಲ. ನಾನು ಮಾತೇಳೋಣ. ಅಣ್ಣ ಭಾಳ ಇಷ್ಟಪಟ್ಟನೆ. ಅವ್ನು ಒಪ್ಪುತ್ತಕ್ಕೆ ಮಾಡಿಬಿಡು. ಅವ್ನು ಹಣೆ ಬರ ಇದ್ದಂಗೆ ಆಲಿ ಬಿಡು. ಅನ್ಬೋಸ್ಕೊಂಡು ಇರ್ಲಂತೆ ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನೆ ಆ್ಯಕ್ಟಿಂಗ್ಸ್ ಅಂತ ಕಡೆಯವ ನೀನು. ಇಲ್ಲ ಕಲ, ಅವ್ನು ಹೇಳ್ದಂಗೆ ನಾನು ಕುಣಿಯೋಕ್ಕಾಯ್ಕಿಲ್ಲ ಮಗ. ನಾನು ಹೇಳ್ದಷ್ಟು ಅವ್ನು ಕೇಳಬೇಕು ಹೊರ್ತು ಅವ್ನು ಹೇಳ್ದಂಗೆ ನಾನಂತೂ ಕೇಳಕ್ಕಿಲ್ಲ ನಾನು. ನೀನೇನಾರು ಅನ್ಕೋ, ಅವ್ನು ಹೇಳ್ದಂಗೆ ನಾನು ಕೇಳಕ್ಕಿಲ್ಲ ನಾನು ಹೇಳ್ದಂಗೆ ಕೇಳಬೇಕು. ನಾನು ಎಷ್ಟು ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ನಿಮ್ಮ ಸಾಕಿ ಸಲುವಿದವು ನಮ್ಗೆ ಗೊತ್ತು ಕಲ. ನಿಮ್ಮ ಅಪ್ಪ ನಾನು ಎಷ್ಟು ಕಷ್ಟಪಟ್ಟು ಸಾಕಿವಿ ಅಂತ ನಮ್ಗೆ ಗೊತ್ತು. ಇವತ್ತು ನಾವು ಸಾಕಿ ಸಲ್ವಿ ಬೆಳೆಸಿದ ಮೇಲೆ ಎತ್ತೋರ್ನ ಕಾಲಲ್ಲಿ ಓದ್ಬಿಟ್ಟು ಯಾವಳೋಗೋಸ್ಕರ ತಲೆಗೆಸ್ಕೊಂಡು ಕೂತ್ಕೊಳ್ಳೋದಲ್ವ? ನನ್ನ ಮಗ ನಾನು ಕೊಟ್ಟು ಮಾತಾಡಿದ್ದಾನೆ ನೋಡು, ಯಾವ ಥರ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು. ಹಂಗಾರೆ ಅವಳೇ ಹೆಚ್ಚಾಗ್ಬಿಟ್ಲಾ? ನಾನು ಸತ್ರು ಅಲ್ಲಿ ಒಪ್ಕೊಳಕಿಲ್ಲ ನನ್ಕಲ್ಲ. ನಾನು ಮಾತ್ರ ಹೇಳ್ತೇವ್ನಿ ಅವನು ನಾನು ತೋರ್ತಾವ ಆದರೆ ಸರಿ, ಇಲ್ದ ನನ್ನ ಮಗನೇ ಇಲ್ಲ ಅಂತ ಅನ್ಕೊಬಿಡ್ತೀನಿ ನಾನು. ಸುಮ್ಮನೆ ಕೂತ್ಕೋಬ ಮುಖತ್ತೆ ಹಂಗೆ ಅಂದ್ಬಿಡು. ಅವ್ನು ತಲೆಗೆಡ್ಸ್ಕೊಳ್ಳಿ. ಮೊದಲು ನೀನು ಮಾತಾಡಲಿಲ್ಲ ಅಂದ್ರೆ ಒಂದು ಗಳಿಗವ್ನು ಇರೋಕ್ಕಿಲ್ಲ. ನಮ್ಮವ್ವ ಮಾತಾಡೋಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊತಾನೆ. ಅಂಥದ್ರಲ್ಲಿ ನೀನು ಮಾತಾಡಿದ್ರೆ ಇದ್ಬಿಟ್ರೆ ಅದೇ ಅವನ್ನ ಕಳ್ಕೊಬೇಕಾಯ್ತದೆ ನಾವು.
ಯಾರು ಕಳ್ಕೊಳ್ಳೋದು ಬೇಡ ಬಿಡ್ಲ, ನನ್ನಿಂದ ತಾನೇ ಇಷ್ಟೆಲ್ಲ ಇದಾಗಿರೋದು. ನಾನೊಬ್ಳು ಎಲ್ಲರ ಮೇಲೆ ಎದೆ ಮೇಲೆ ಇವನಿ ಬಿಡು, ನಾನೇ ಹೋಯ್ತೀನಿ ತಗೆ. ಸುಮ್ಮನೆ ಇರವ ನೀನು, ಸುಮ್ಮನೆ ಮಾತಾಡ್ಬೇಡ. ಇಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು? ಅವ್ನು ಹಣೆ ಬರೋ ಇದ್ದಂಗೆ ಆಯ್ತದೆ ಅಂದ್ಬಿಟ್ಟೊತ್ತಿಗೆ ಮದುವೆ ಮಾಡಿ ಕಳ್ಸೋದು ತಲೆ ಕೆಡ್ಸ್ಕೋಬೇಕು? ನಿನಗೂ ಬುದ್ಧಿ ಇಲ್ಲ ನಿನಗೆ. ಅವ್ನು ಒಪ್ಪತ್ತಕ್ಕೆ ಮಾಡಿಬಿಟ್ರೆ ನಾಳೆ ದಿವಸಕ್ಕೆ ಏನು ಕೇಳಂಗಿರಕ್ಕಿಲ್ಲ. ನೀನೇ ತಾನೇ ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದು ಹೋಗಿ ಅನ್ಬೋಸಲ್ಲ ಅಂತ ಅನ್ಬೋತಾನೆ. ನೀನೇ ಹಿಂಗೆ ಆಡ್ತಾ ಇದ್ದೀನಿ ನೀನು. ಸುಮ್ಮನೆ ಅವನೊಂದು ಕಡೆ ಯೋಚನೆ ಮಾಡ್ಕೊ ಕೂತ್ಕೊಳ್ಳೋದು, ನೀನೊಂಥರ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಅದ್ರ ಬದಲು ಒಪ್ಕೊಬಿಟ್ಟು ಮದುವೆ ಮಾಡಿಬಿಟ್ರೆ ಏನೋ ನೀನು ಹಣೆ ಬರ ನೀನು ಅನ್ಬೋಸಕಪ್ಪ. ನಾವೇನು ಮದುವೆ ಮಾಡಕ್ಕೆ ಬಂದಿತ್ತಿಲ್ಲ. ನಾಳೆ ದಿವಸಕ್ಕೆ ಒಂದು ಉರುಕ್ತದ್ದು ಹೋಗ್ತದೆ, ಇನ್ನೇನವ ಕೇಳಂಗಿರ್ತದೆ ಅವನು? ಏನು ಕೇಳಂಗಿರ್ತದೆ ಹೇಳು? ಸುಮ್ಮನೆ ಮಾಡೋದು ಕಲಿ ನೀನು. ಯಾರು ಎಷ್ಟು ಹೇಳಿದ್ರು ಅಷ್ಟೇ ಕಲ ಮಗ. ನಾನಂತರೂ ನಾನು ಸತ್ರ ಒಪ್ಪಕ್ಕಿಲ್ಲ. ನಾನು ಬರುವಾದಿಂದ ನಾನು ನೋಡಿರೋ ಹುಡುಗಿಯ ಮದುವಾದ್ರೆ ಸರಿ, ಇಲ್ದಾರಂತೂ ನಾ ಸುಮ್ಕಿರಕ್ಕಿಲ್ಲ. ಅದೇ ಯಾವ್ಯಾವ ತರ್ತಾರೆ ಹೊಟ್ಟೆ ಉರಿಸ್ತೇನೆ ನಾನು. ನೀನು ಹಂಗೆ ಹೊಟ್ಟೆ ಉರಿಸೇನೋ? ಅಯ್ಯೋ ದೇವ್ರೆ ಭಗವಂತ, ನಮ್ಮ ಕಷ್ಟ ಗೊತ್ತು. ಒಂಚೂರು ಅನ್ನ ಉರ್ಸ್ಕೊ ಉಣ್ಣೋದು ಎಷ್ಟು ಕಷ್ಟ ಇತ್ತು ಗೊತ್ತಾ? ಮಕ್ಕಳು ಸಾಕಬೇಕು ಅಂದ್ಕೊಂಡು ನಾವು ಎಷ್ಟು ಅರುಮ್ಸಾಟ ಪಟ್ಟಿವಿ ಅಂತ ನಮ್ಗೆ ಗೊತ್ತು ಕಣಪ್ಪ. ನಿಮ್ಗೇನು ಗೊತ್ತು? ನಿಮ್ಗೇನು ಗೊತ್ತು ಹೇಳು? ಅಯ್ಯೋ ಕರ್ಮತ್ತಾಗೆ ನಾನು ಮಾಡ್ಕೋಗಿ ನಮ್ಗೆ ಏನತ್ತಾಗೆ. ನಾನು ಒಪ್ಪುತ್ತಾಗ ಆದರೆ ಆಗಲಿ, ಆಗಲಿಲ್ಲ ಅಂದ್ರೆ ಅವನಿಷ್ಟ. ಅವ್ನು ಏನಾರು ಮಾಡ್ಕೊಳ್ಳಿ, ಹತ್ಕೊಳಂಗೂ ಸಂಬಂಧ ಇಲ್ಲ ಕಣಪ್ಪ. ಮಾತುಗಳಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಇನ್ಯಾಕೆ ತಲೆ ಕೆಡಿಸ್ಕೋಬೇಕು ನಾವು? ಸುಮ್ಮನೆ ಯಾವುದ್ರ ಬಗ್ಗೆ ಯೋಚನೆ ಮಾಡಿ ಏನು? ಅಯ್ಯೋ ನನ್ನ ಮಕ್ಳಿಗೆ ಅದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು, ಹಂಗೆ ಕಟ್ಸ್ಬೇಕು, ಹಿಂಗೆ ಕಟ್ಸ್ಬೇಕು ಅಂತ ನಾನು ಮನೆಯೆಲ್ಲ ವೇಸ್ ಕೊಟ್ಟಿಸಿ ನಿಂತ್ಕೊಂಡು ಓಡಾಡ್ಕೊಂಡು ಮಾಡಿಕ್ವಿ. ಏನು ಪ್ರಯೋಜನಕ್ಕೆ ಬಂತು? ಇವತ್ತು ನಾವು ಇಷ್ಟಪಟ್ಟು ಕಾಯ್ತಾರೆ ನಮ್ಮ ಮಕ್ಕಳು ಅಂತ ಅಂದ್ಕೊಂಡಿದ್ದು. ಈಗ ಅವ್ರವ್ರು ಇಷ್ಟಂತೆ ಆಯ್ತು ಕಂತೆ ಬಿಡು, ಇನ್ನೇನು. ಏನೋ ಅವನಿಷ್ಟು ಪ್ರಕಾರ ಏನಾಯ್ತದೆ ಅಂತ ಸುಮ್ಮನೆ ಇರವ ನೀನು. ಇಲ್ದವದೆಲ್ಲ ಮಾತಾಡಬೇಡ ನೀನು. ನೀನು ನೋಡಿದ್ದೆ ತಾನೇ, ನೀನು ಹಾಕಿದೆ ತಾನೇ, ನೀನೇ ತೋರಿಸಿದ್ದಾನೆ ಹುಡುಗಿಯ. ಏನೋ ಇಷ್ಟ ಆಯಿತು ನೋಡಿದಷ್ಟು ನಾವು ಮಾಡುವಂಥವನೇ. ಅವ್ನ ಹಣೆ ಬರ ಏನಾರು ಅಲ್ಲಿ ಮಾಡೋದು ಅನ್ನೋದು ನೀನು ಬರಬೇಕು. ನೀನು ನೋಡ್ರಿ ಹಿಂಗೆ ಆಡ್ತಾ ಕುಂತಿದ್ದೆ, ಅವ್ನು ನೋಡ್ರಿ ಅವ್ನು ಹಂಗೆ ಆಡ್ತಾನೆ. ಮನೇಲಿ ನಿಮ್ದಿಲ್ದಂಗೆ ಆಯ್ತದೆ ಕಣವ. ಒಟ್ಟಿಗೆ ನಮಗಂತೂ ಸಾಕಾದಂಗೆ ಆಯ್ತದೆ. ಹೋಗಿ ನೋಡಿದಕ್ಷಣ ಮದುವೆನೇ ಆಯ್ತಿತ್ತೆ. ನಾನು ಕರ್ಕೊಂಡೋಗಿ ತೋರಿಸ್ದೆ. ಕರ್ಕೊಂಡೋಗಿ ತೋರಿದಕ್ಷಣ ಫೋನ್ ನಂಬರ್ ಇಸ್ಕೊಂಡು ಮಾತಾಡಿ ನೀವು. ಮಾತಾಡ್ಬಿಟ್ಟು ಇಲ್ಲೋದನ್ನ ತಲೆ ಮೇಲೆ ತಂದು ಮುಡಿಕೊಳ್ಳಿ ಅಂತ ನಾನು ಹೇಳ್ಕೊಟ್ಟಿದ್ನ. ಮಾತು ಕತೆ ಗಂಟೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತೀವನು. ಅದು ಬಿಟ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ಬೇಕು ಅನ್ನೋದೇನಿತ್ಲೆ. ಈಗ ಓದುತ್ತವೆಲ್ಲ ಈಗ ಒಂದು ಹೆಣ್ಣಿರ ಮನೆಗೆ 100 ಜನ 100 ಸತಿ ಹೋಗೋದು ನಾವು. ಹಂಗೆ ಅನ್ಕೊಂಡು ಓದೋತ್ತಾಗೆ ಈಗ ಇವಳು ಒಪ್ಪು ಕೇಳ್ದಾರೆ ಇನ್ನೊಂದ್ಸತಿ ಇನ್ನೊಂದಕ್ಕೆ ಹೋಗವಪ್ಪ. ಓದೋತ್ತವೆಲ್ಲ ಹೆಣ್ಣೈಕಲ್ ನಂಬರ್ ಇಸ್ಕೊಂಡು ಮಾತಾಡು ಅಂತ ಹೇಳ್ತೇವನ್ನ. ಮಾತು ಕತೆ ಗಂಟೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ. ಯಾಕೆ ಬೇಕಾಗಿತ್ತೀವೆಲ್ಲವ? ಏನೋ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತ ಈ ಥರ ಮಾಡೋನೆ, ಮಾತಾಡೋನೆ. ಅದರಲ್ಲಿ ಏನು ತಪ್ಪಿರೋದು? ಈಗ ತಪ್ಪು ಆಯ್ತಿರೋ ನಿನ್ನ ಕಡೆಯಿಂದವ. ಅವ್ನು ಹಣೆ ಬರ ಇದ್ದಂಗೆ ಆಯ್ತದೆ. ಆ ಹುಡುಗಿ ಒಳ್ಳೇದು ನಂಗೆ ಗೊತ್ತು, ಮಾತಾಡಿರೋ ಅದರೊಳಗೆ ಗೊತ್ತಾಯ್ತದ ನನಗೆ ಅಂತ ಅವನೇ ಅಂತವನೇ. ಹಣೆ ಬರ ಇದ್ದಂಗೆ ಆಯ್ತದೆ. ಸುಮ್ಮನೆ ಒಪ್ಕೊಂಡು ಮಾಡ್ಬಿಟ್ರೆ ನಿನ್ನ ಕರ್ತವ್ಯ ಮುಗಿಕಿಲ್ವಾ? ಇನ್ಮೇಲೆ ಅವನಿಷ್ಟ, ಅವ್ನು ನಿನ್ನ ಕೇಳಂಗಿದ್ದದ? ಅವ್ನು ಕೇಳೋದು ಬೇಡ, ನಾನು ಮಾಡೋದು ಬೇಡ. ಸರಿಯಾ? ನಾನು ಮಾಡೋಕ್ಕೂ ಇಲ್ಲ. ನಾನು ಯಾವನು ಹೇಳಿದ್ರು ಅಷ್ಟೇ, ಯಾವಳು ಹೇಳಿದ್ರು ಅಷ್ಟೇ, ಯಾವಳು ಮಾತು ನಾನು ಕೇಳಕ್ಕಿಲ್ಲಕ್ಕಲ್ಲ. ನಾನು ಇಷ್ಟು ಪ್ರಕಾರ ನಾನು ಇಲ್ಲಿ ಗಂಟೆ ನನ್ನ ಸ್ವಂತ ಬುದ್ಧಿಯಿಂದ ನಾನು ಮಾಡಿರೋದು ಇವತ್ತಿಗೂ ಅಷ್ಟೇ. ನಾನು ತಲೆಗಿಡ ಕೆಡ್ಸ್ಕೊಳ್ಳೋ ಅಂತ ಮಗಳಿಲ್ಲ ನಾನು. ಸರಿ ಬಿಡವ, ಆಯಿತು, ನೀನು ಇಷ್ಟ. ಇನ್ನು ಇದ್ರ ಮೇಲೆ ವಾದ ಮಾಡಿ ನಮಗೂ ಇಷ್ಟ ಇಲ್ಲ ಕಣ ವಾದ ಮಾಡೋಕ್ಕೆ. ಸುಮ್ಮನೆ ಮಾತಾಡಿ ಅಂತ ಪ್ರಯತ್ನ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ಹೆಂಗೆ ಆಡ್ತಾನೆ ಅಂತವ. ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಆಸೆ ಮಾಡೋದಲ್ವಾ? ಏನು ಒಳ್ಳೆ ಕಾಣೆತೆಗೆ. ಆಮೇಲೆ ಇನ್ನೊಂದು ಮುಖ್ಯ ದಿವಸ ಯಾಕಂದ್ರಪ್ಪ, ಇದು ಬಂದದ ಅಲೆಗಳು ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಅದು ಚೆನ್ನಾಗಿ ಓಡಲಿಲ್ಲ ಅಂದರೆ ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್. ಅದು ಇದಿರ್ತದೆ, ಇದು ಒಂದು ರೂಲ್ಸ್ ಇರ್ತದೆ, ಇಷ್ಟು ಓಡಬೇಕು ಅನ್ನೋ ಲೆಕ್ಕದಲ್ಲಿ. ನಿಂಗಮ್ಮನ ಕತೆಗಳಿಗೂ ಇದಕ್ಕೂ ಕಂಪೇರ್ ಮಾಡೋದು ಇದು ವ್ಯೂಸ್ ಕಮ್ಮಿ ಆಯ್ತದೆ. ಅದರಿಂದ ಒಂದು ಚಾನಲ್ ಮೇಲೆ ಎಫೆಕ್ಟ್ ಬೀಳೋವಂಥ ಸಾಧ್ಯತೆ ಇದೆ. ಅದಕ್ಕೇನೆ ಅದು ಹಾಕಬೇಕು. ಮೊದಲಿಗೆ ಪ್ರಾಬ್ಲಮ್ಗಳು ಆಗೋ ನಿಮಗೆ ಗೊತ್ತಲ್ವಾ? ಅದರಿಂದ ಸುಮ್ಮನೆ ಈ ವಿಡಿಯೋಗಳು ಅಪ್ಲೋಡ್ ಮಾಡು ವೇಸ್ಟೇ. ಏನು ಓಡ್ತಾ ಇಲ್ಲ, ಏನಿಲ್ಲ. ನಿಂಗಮ್ಮನ ಕತೆಗಳು ಓಡ್ತಾ ಇದೆ, ಇದು ಓಡ್ತಾ ಇಲ್ಲ. ಅದಕ್ಕೆ ಸದ್ಯಕ್ಕೀಗ ಇದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಹಾಕದ. ಅದೇ ಬೆಳಿಗ್ಗೆ 9 ಗಂಟೆಗೆ ಒಂದು, ಮಧ್ಯಾಹ್ನ 2:30 ಒಂದು ಹಾಕದ ಸಾಕು. ಇನ್ನು ಮಾಮೂಲಿ 4 ವಿಡಿಯೋ ಒಳ್ಳೆ ಇದು ನಿಂಗಮ್ಮ ಸಂಸಾರದ ಕತೆಗಳು ಬರ್ತವೆ. ಸರಿರಪ್ಪ? ಈ ವಿಡಿಯೋ 3 ಅಪ್ಲೋಡ್ ಮಾಡ್ತಿದ್ದೋ, ಯಾಕೋ ಈ ವಿಡಿಯೋ ಇದು ಓಡ್ತಾ ಇಲ್ಲ. ಓಡ್ದಾಗಲೂ ಅದು ಎಫೆಕ್ಟೇ. ಚೆನ್ನಾಗಿ ಓಡ್ತಾ ಇಲ್ಲ ಅಂತ ಚಾನಲ್ ಮೇಲೆ ಎಫೆಕ್ಟ್ ಆದಂಗೆ ಆಯ್ತದೆ. ಅದು ಹಾಕಬೇಕು. ಮೊದಲೇ ಕಷ್ಟ ಅನ್ಬೋಸ್ದಾಗ ಒಂಚೂರು ನಾವು ಎಚ್ಚರಿಸ್ಕೊಳ್ಳೋದು ಭಾಳ ಸೂಕ್ತ ಅಂತ ಅನ್ಕೋತೀನಿ. ಅದರಿಂದ ಇದು ಬೆಳಿಗ್ಗೆ ಒಂದು 9 ಗಂಟೆಗೆ ಮತ್ತು ಮಧ್ಯಾಹ್ನ 2:30ಗೆ ಒಂದು ವಿಡಿಯೋ ಬರ್ತದೆ. ಅಲ್ಲಿಗೆ 2 ವಿಡಿಯೋ ಇದು ಅನುಬಂಧದ ಅಲೆಗಳು. ಮಾಮೂಲಿ ನಿಂಗಮ್ಮನ ಕತೆ 10 ಗಂಟೆಗೆ, 1 ಗಂಟೆ ಮತ್ತು 4 ಗಂಟೆ, ಸಂಜೆ 7 ಗಂಟೆ ಅವು 4 ವಿಡಿಯೋಗಳು ಬರ್ತವೆ. ಸರಿ ಕಣ್ರಪ್ಪ, ಇಷ್ಟು ಹೇಳ್ತವೆ. ಮುಗಿಸೋದ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ನಮಸ್ಕಾರ.